ಹಾಯ್ ನಮಸ್ತೆ. ಇವತ್ತೊಂದು ಸೂಪರ್ ಟೇಸ್ಟ್ ಆಗಿರೋಂತಹ ಚಿಲ್ಕವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು 4 ಟೊಮೊಟೊ, ಒಂದು 5 ಈರುಳ್ಳಿ, ಅದರಲ್ಲಿ ಅರ್ಧ ರುಬ್ಬಕ್ಕೆ ಅರ್ಧ ಒಗ್ಗರಣೆಗೆ, ಮತ್ತು ಬದನೆಕಾಯಿ, ಅದ್ರ ಜೊತೆ ಸ್ವಲ್ಪ ಬದನೆಕಾಯಿ ಸೇರಿಸಿ ಚೆನ್ನಾಗಿರುತ್ತೆ ನೋಡಿ. ಅವರೆಕಾಳನ್ನ ನೆನೆಸಿ ಚಿಲ್ಕು ಸಿಪ್ಪೆ ಎಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ, ಹಾಗೆಯೇ ಸ್ವಲ್ಪ ಹಸಿಕಾಯಿ ತುರಿ ಕೂಡ ಹಾಕಬೇಕಾಗುತ್ತೆ. ಹಸಿಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಹಾಗೆಯೇ ಅದನ್ನು ಕೂಡ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ರುಬ್ಬಕ್ಕೆ ಎತ್ತಿಟ್ಕೊಳ್ಳೋಣ. ಆ್ಯಕ್ಚುಲಿ ಇದು ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ರುಬ್ಬಕ್ಕೆ ಒಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಹಾಗೆಯೇ ಒಗ್ಗರಣೆಗೂ ಕೂಡ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳೋಣ. ನಾನು ಸ್ವಲ್ಪ ಟೊಮೊಟೊ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಬೇರೆ ಏನು ತರಕಾರಿ ಸೇರಿಸಲ್ಲ ಇದ್ರ ಜೊತೆ. ಹಂಗಾಗಿ ಟೊಮೊಟೊ ಈರುಳ್ಳಿ ಇದನ್ನೇ ಸ್ವಲ್ಪ ಜಾಸ್ತಿ ಸೇರಿಸ್ತೀನಿ. ಸ್ವಲ್ಪ ಒಗ್ಗರಣೆ, ಕೊತ್ತಂಬರಿ ಸೊಪ್ಪು, ಬದನೆಕಾಯಿನೂ ಸ್ವಲ್ಪ ಹಾಕ್ತೀನಿ. ಬದನೆಕಾಯಿ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ. ಕಾಯಿ ತುರಿನ ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಫಸ್ಟು ಹಸಿಕಾಯಿ ತುರಿ, ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಹಾಕಿ ರುಬ್ಕೊಂಡು, ಆಮೇಲೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆಯೇ ಅಚ್ಕಾರದ ಪುಡಿ, ಸಾಂಬಾರು ಪುಡಿ, ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಲ್ಲ ಆವಾಗಲೇ ಸೇರಿಸಿ ಒಟ್ಟಿಗೆ ರುಬ್ಕೊಂಡು ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಹಾಗೆಯೇ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು, ಆ ಕುಕ್ಕರು ಬಿಸಿ ಆದಮೇಲೆ ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಎಣ್ಣೆ ಹಾಕಿ, ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪಂತೂ ಮಿಸ್ಸೇ ಮಾಡಬೇಡಿ, ಯಾಕೆಂದರೆ ಇದು ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ನಾವು, ಆ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈರುಳ್ಳಿನ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ರುಬ್ಬಕ್ಕೂ ಹಾಕಿದ್ದೀವಿ, ಹಂಗಾಗಿ ಕಮ್ಮಿನೂ ಹಾಕ್ಬೋದು. ನಾನು ಇಷ್ಟೇ ಹಾಕೋದು ಯಾವಾಗ್ಲೂ, ಹಂಗಾಗಿ ನನ್ನ ಅಳತೆಗೆ ಎಷ್ಟು ಬೇಕು ಅಂತ ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವೇ ಕ್ವಾಂಟಿಟಿ ಕಮ್ಮಿ ಜಾಸ್ತಿ ಎಷ್ಟಾದರೂ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನು ಸೇರಿಸಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಗೆಯೇ ಚಿಲ್ಕವರೆಕಾಳು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಅದ್ರ ಮೇಲೆ ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ, ಮಸಾಲೆ ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ಮಸಾಲೆ ಆದ್ರೂ ಕೂಡ ಚೆನ್ನಾಗಿರಲ್ಲ ಇದು, ಅಥವಾ ಕಮ್ಮಿ ಮಸಾಲೆ ಆದ್ರೂ ಕೂಡ ಚೆನ್ನಾಗಿರಲ್ಲ. ಮೀಡಿಯಮಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ. ಚಿಲ್ಕವರೆಕಾಳನ್ನ ತೊಳೆದು ಇನ್ನೊಂದು ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀರಲ್ಲಿ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸೋಣ. ಒಗ್ಗರಣೆಗೇ ಸೇರಿಸ್ಬೇಕು. ಟೊಮೊಟೊ ಹಾಕಿ ಒಂದು 10 ನಿಮಿಷ ಆದ ತಕ್ಷಣವೇ ಸೇರಿಸ್ಬೇಕು, ಏಕೆಂದರೆ ಟೊಮೊಟೊ ಫುಲ್ಲು ಫ್ರೈ ಆದಮೇಲೆ ಕಾಳನ್ನ ಸೇರಿಸ್ಬಾರ್ದು. ಆವಾಗಲೇ ಟೊಮೊಟೊ ಜೊತೆನೇ ಇದು ಸ್ವಲ್ಪ ಫ್ರೈ ಆಗಬೇಕು, ಮತ್ತು ಹಸಿ ವಾಸನೆ ಹೋಗಬೇಕು. ಹಂಗಾಗಿ ಮುಂಚೆನೇ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡೋಣ. ಸ್ವಲ್ಪ ಅದಿನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ನಾವು ಖಾರ, ಅದನ್ನು ಕೂಡ ಸೇರಿಸೋಣ. ಖಾರನೂ ನಾವು ಮಸಾಲೆನೂ ಏನೂ ಹುರಿದಿಲ್ಲ, ಕೆಲವರು ಇದಕ್ಕೆ ಸ್ವಲ್ಪ ಹುರಿದು ಮಸಾಲೆನೆಲ್ಲನೂ ಸೇರಿಸ್ತಾರೆ. ನಾನು ಹಂಗೇನು ಸೇರಿಸಲ್ಲ, ನಾನು ಯಾವಾಗಲೂ ಹಂಗೆ ಸೇರಿಸ್ತೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಲೇ ಚೆನ್ನಾಗಿ ಅದನ್ನು ಕುದಿಸ್ಕೋತೀನಿ. ನೀರೇನು ಹಾಕಬಾರ್ದು, ಜಸ್ಟ್ ಮಸಾಲೆ ಏನಿರುತ್ತೆ ನಾವು ರುಬ್ಬಿರ್ತೀವಲ್ಲ ಅದನ್ನು ಮಾತ್ರ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಅದಿನ್ನೇನು ಸ್ವಲ್ಪ ಕುದೀತಾ ಇದೆ ಅಂತ ಅಂದಾಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಸೇರಿಸೋಣ, ಏಕೆಂದರೆ ಬೇರೆ ತರಕಾರಿ ಏನೂ ಹಾಕಿಲ್ಲ, ಜಸ್ಟ್ ಕಾಳು ಮಾತ್ರ ಅಷ್ಟೇ ಹಾಕಿರೋದು, ಚಿಲ್ಕವರೆಕಾಳು ಸಾಂಬಾರು. ಹಂಗಾಗಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಕಮ್ಮಿನೇ ಸೇರಿಸೋಣ. ಲಾಸ್ಟಿಗೆ ಬೇಕಾದರೆ ಸೇರಿಸ್ಕೋಬೋದು. ಹಾಗೆಯೇ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಬೇಕು ನೋಡಿ. ಈ ಅಳತೆಯಲ್ಲಿ ಇದ್ದಾಗಲೇ ಬೇಕಾದ್ರೆ ಇದನ್ನೇ 1-2 ವಿಷಲ್ ಕೂಗಿಸ್ಕೊಂಡ್ರೆ ಒಂಥರ ಗೊಜ್ಜು ಥರ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಆ ಥರದಕ್ಕೆಲ್ಲ ಹಂಗೇ ಇಷ್ಟೇ ಸಾಕು. ಇಷ್ಟಕ್ಕೇ ವಿಷಲ್ ಹಾಕ್ಸ್ಕೊಬಿಟ್ರೆ, 1-2 ವಿಷಲ್ ಹಾಕ್ಸ್ಕೊಂಡ್ರೆ, ಒಂದೇ ಒಂದು ವಿಷಲ್ ಹಾಕಿದ್ರೂ ಸಾಕು, ಫುಲ್ ಬೆಂದೋಗುತ್ತೆ. ಇಲ್ಲ ನಮಗೆ ಸಾಂಬಾರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು. ನನಗೆ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಅದು ಇದೆಯಾ ಸರಿ ಇದೆಯಾ ಅಂತ ನೋಡ್ಕೋಬೇಕು. ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ, ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಗೆ ಬರಬೇಕು ಇದು. ಆಮೇಲೆ ಲಾಸ್ಟಿಗೆ ನಾನೇನು ಬದನೆಕಾಯಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹೆಚ್ಚಿ ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಬದನೆಕಾಯಿ ಸೇರಿಸೋಣ. ಬದನೆಕಾಯಿ ಆ್ಯಕ್ಚುಲಿ ಸೇರಿಸಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಬದನೆಕಾಯಿ ಸೇರಿಸ್ತೀನಿ. ಹಂಗಾಗಿ ಲಾಸ್ಟಿಗೆ ಬದನೆಕಾಯಿ ಸೇರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ನಾವು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಇಲ್ಲ ಅಂದರೆ ಮುಚ್ಚಳ ಹಾಕಿ, ಸಿಹಿ ಕಾಳಾಗಿರೋದ್ರಿಂದ ಒಂದು 2 ವಿಷಲ್ ಬಂದರೆ ಸಾಕು. 3 ವಿಷಲೆಲ್ಲ ಬರ್ಸಿದ್ರೆಲ್ಲ ಫುಲ್ ಬೆಂದೋಗಿರುತ್ತೆ. ಆಮೇಲೆ ಸ್ವಲ್ಪ ವಿಷಲ್ ಹೋದ್ಮೇಲೆ ತೆಗೆದು ಕುದಿಸಿ ಸ್ವಲ್ಪ ನೋಡಿದ್ರೆ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಯಾವುದಕ್ಕಾದ್ರೂ ಟ್ರೈ ಮಾಡ್ಬೋದು. ನೀವೊಂದ್ಸಲ ಟ್ರೈ ಮಾಡಿ, ಹೆಂಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.